ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೊಳ್ಳೆ ಕಥೆ ಆಯ್ತು. ಮುತ್ಕೊಟ್ಬಿಟ್ರೆ ಬಿಕ್ಲಿಗೆ ನಿಂತ ಗೊತ್ತಾ? ಹೀಗ್ಯಾರು ಹೇಳೇ ಇರ್ಲಿಲ್ಲ, ಎಲ್ಲೂ ಕೇಳಿಲ್ಲ ನಾನು. ಏನೋ ದೇವಾಂಶ್, ಏನೋ ಗೊಣಗ್ತಾ ಇದೀಯ ನೀನು? ಏನು ಇಲ್ಲ ಎಂದು ಬಿಕ್ಲಿಕ್ಕೆ. ಬಿಕ್ಲಿಕ್ಕೆ ಏನೋ ದೇವಾಂಶ್ ನಿನ್ನ ಅವತಾರ? ಏನಾಯ್ತಿಂದು? ಯಾಕೆ ನಗ್ತಾ ಇದ್ಯಾ? ಏನಿಲ್ಲ ದೇವಾಂಶ್, ಈ ಅವತಾರದಲ್ಲಿ ಹೊರಗೆ ಹೋದ್ರೆ ಚೆನ್ನಾಗಿರಲ್ಲ, ಒಳಗ್ ಹೋಗು. ನೋ ಇಂದು, ನಾನ್ ಮಾತ್ರ ಹೋಗಲ್ಲ ಇಂದು. ಏನಾಯ್ತತ್ತೆ? ಏನಿಲ್ಲ ಬಿಡು, ನೀನು ಹೋಗು. ಏನು? ಕಂದ, ನೀನ್ ಮೊದ್ಲು ಒಳಗ್ ಹೋಗು. ಯಾಕಮ್ಮ ನಗ್ತಾ ಇದ್ದೀರಾ? ನನ್ ಮುಖದ ಮೇಲೆ ಏನಾದ್ರು ಕೋತಿ ಕುಣಿತಿದ್ಯಾ? ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಇವಾಗ ಏನು? ಅದು ಲೇ, ಏನೋ ಅದು? ಅಣ್ಣ, ನಗ್ದೆ ವಿಷಯ ಏನು ಅಂತ ನೀನಾದ್ರೂ ಹೇಳು. ನಾಚಿಕೆನೆ ಇಲ್ದೆ ಹೇಗ್ ಮುತ್ ಕೊಡಿಸ್ಕೊಂಡು ಓಡಾಡ್ತಿದ್ದಾನೆ ಅಂತ ನೋಡಿ. ಇಂದು, ನೀನ್ ನೋಡಿದ್ರೆ ನಗ್ತಾ ಇದ್ಯಾ, ಅವ್ರು ನೋಡಿದ್ರೆ ಗೊಣ್ಕೊಂಡು ಹೋಗ್ತಾ ಇದಾರೆ. ಏನಾಯ್ತು ಅಂತ ಯಾರಾದ್ರೂ ಹೇಳ್ತೀರಾ ಹೇಗೆ? ಏನಣ್ಣ, ಏನು ಹೇಳು ಅಂತಿದ್ದೀರಾ? ನನ್ನ ಕೇಳಿ, ನಾನೆಲ್ಲ ಹೇಳ್ತೀನಿ. ಇನ್ ಹೇಳೋದಕ್ಕೇನು ಇಲ್ಲ ಅಣ್ಣ, ಎಲ್ಲ ಅರ್ಥ ಆಗೋಯ್ತು. ಯಜಮಾನ್ರು ಕೊಟ್ಟರು ಮಾತಾಡ್ಸ್ಕೊಳ್ಳೋಕೆ ನೀವು ನಿಮ್ ಕೃಷಿ ಶುರು ಮಾಡಿದ್ದೀರಾ ಅಂತ ಆಯ್ತು. ಏಯ್ ರಂಗ, ಹುಚ್ಚುಚ್ಚಾಗಿ ಮಾತಾಡಿದ್ರೆ ಒದೆ ತಿಂತ್ಯಾ? ಏನಾಯ್ತ್ರಿ? ಇವಳೊಬ್ಳು. ಯಾಕೆಲ್ಲರೂ ನಗ್ತಾ ಇದ್ದಾರೆ? ನೀನ್ಯಾಕೆ ನಚ್ಕೋತಾ ಇದ್ಯಾ? ದೇವಾಂಶ್, ನೀ ಮೊದ್ಲು ರೂಮ್ಗೆ ಹೋಗು. ಹೋಗಲ್ಲ ಅಂದ್ರೆ ಹೋಗಲ್ಲ ಎಂದು. ಯಾಕೆ ಹೋಗ್ಬೇಕು? ಏನಂದ್ರೆ ಬನ್ನಿ. ಇಂದು ಹೇಳಿದ್ರೇನೆ ನಾನು ಹೋಗ್ಲಿಲ್ಲ, ನೀನ್ ಕರೆದ್ರೆ ಬರ್ತೀನಾ? ಯಾಕೆ ನಗ್ತಾ ಇದ್ದೀರಾ ನನಗೆ ಗೊತ್ತಾಗ್ಬೇಕು. ಅಯ್ಯೋ, ಹೇಳ್ತೀನಿ ಬನ್ನಿ. ನಾನು ಬರಲ್ಲ ಅಂದ್ರೆ ಬರಲ್ಲ. ಏನೇ ಇದ್ರು ಇಲ್ಲೇ ಎಲ್ರ ಮುಂದೆ ಹೇಳ್ಬೇಕು. ಚೆನ್ನಾಗಿರಲ್ಲ ರೀ. ಏನ್ ಪರವಾಗಿಲ್ಲ, ಇಲ್ಲೇ ಹೇಳು. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ಹೇಗೆ ಹೇಳೋದು ನಿಮ್ಗೆ? ನೋಡ್ಕೊಳ್ಳಿ. ಒಂದ್ ನಿಮಿಷ ಇರಿ. ಅವ್ರು ಬೇಡ ಅಂತಿದ್ರಲ್ಲ ಅಮ್ಮೋರೆ, ಯಾಕೆ ಹೊರ್ಸೋದ್ರಿ? ಆ ಕೆಂಪು ಗುರ್ತು ಇಷ್ಟ ಆಗಿರ್ಬೇಕು. ಇನ್ ನಕ್ಕಿದ್ ಸಾಕು, ಸುಮ್ನೆ ರೀ. ಎಲ್ಲಿ ಹೋಗ್ತಿದ್ಯೋ? ಹೊರಗೆ ಹೋಗ್ತಾ ಇದೀನಮ್ಮ. ಹಾಗಾದ್ರೆ ಹೆಂಡತಿನೂ ಕರ್ಕೊಂಡೋಗೋ. ಎಲ್ಲಿಗೆ? ಶಾಪಿಂಗ್ ಕರ್ಕೊಂಡೋಗೋ. ಅದೇನೋ ಶಾಪಿಂಗ್ ಮಾಡ್ಬೇಕು ಅಂತ ನಿನ್ ಹೆಂಡತಿ ಹೇಳ್ತಾ ಇದ್ಲು. ನಾನು ಯಾವಾಗ ಹೇಳ್ದೆ ಅಜ್ಜಿ? ಈರಮ್ಮ, ನೀನು ಯಾಕೆಷ್ಟು ಸಂಕೋಚ ಪಡ್ತೀಯಾ? ಹೋಗು. ಹೆಣ್ಮಕ್ಳು ಅಂದ್ಮೇಲೆ ಬಳೆ, ಪಿನ್ನು, ಇನ್ನೂ ಏನೇನೋ ಇರುತ್ತೆ, ತಗೋಬೇಕಲ್ವಾ? ನೀವ್ ಹೋಗಮ್ಮ. ಕರ್ಕೊಂಡೋಗೋ. ನಾನ್ ಕರ್ಕೊಂಡು ಹೋಗಲ್ಲ.
ನೀನಲ್ದೆ ಇನ್ಯಾರೋ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗು. ಇಲ್ಲಿ ನೋಡು ದೇವಾಂಶ್, ಹುಡುಗಿಗೆ ನಾಚಿಕೆ ಜಾಸ್ತಿ. ನಿನಗೆ ಕೇಳೋದಿಲ್ಲ ಅವಳು. ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನೀನೇ ಕೊಡಿಸ್ಬೇಕಣೋ. ಹೋಗು, ಹೊರಡಿ. ನಡಿ. ಇವರಿಬ್ರು ಪ್ರೀತ್ಸೆ ಮದ್ವೆ ಆದ್ರಲ್ವಾ? ಮತ್ಯಾಕೆ ಇಷ್ಟ ಇಲ್ದಿದ್ದಂಗ ಆಡ್ತಿದ್ದಾನೆ? ಇಬ್ಬರ ಮಧ್ಯೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ಯಾ? ಹಾಗ್ ನಡೆದಿದ್ರೆ ಇದ್ ನಮಗ್ ತುಂಬಾ ಯೂಸ್ ಆಗುತ್ತಲ್ಲ. ಏನು ಅಂದ್ರೆ? ಏನು? ಈಗ ಮನೆಗೆ ಹೋಗ್ತಿದೀವಾ? ಇಲ್ಲ, ಫಿಲ್ಮ್ಗೆ. ಅಬ್ಬಾ ಹೇಳ್ರಿ. ಬೇಕಾಗಿದ್ನೆಲ್ಲ ತಗೊಂಡು ಆಯ್ತಲ್ವಾ, ಇನ್ನೆಲ್ಗೆ ಹೋಗ್ಬೇಕು? ಅಷ್ಟೇನಾ? ಇನ್ನೇನು ಇಲ್ಲ ಅಂತೀರಾ? ಇನ್ನೇನಿರುತ್ತೆ ನಿನ್ ತಲೆ? ಇಂದುಗಿಲ್ಲ ಅಂತ ಹೇಳೋಕ್ಕಾಗದೆ ಕರ್ಕೊಂಡು ಬಂದೆ. ಇದೇ ಜಾಸ್ತಿ ಆಯ್ತು. ಹೋಗ್ಲಿ, ಇನ್ನು ಏನ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅದನ್ನ ಹೇಳು. ಮದ್ವೆ ಆದ್ಮೇಲೆ ಮೊದಲನೇ ಸಲ ಹೆಂಡತಿನ ಹೊರಗಡೆ ಕರ್ಕೊಂಡ್ ಬಂದು ಖುಷಿಯಾಗಿ ಎಲ್ಲಾದ್ರೂ ಕರ್ಕೊಂಡು ಹೋಗೋದ್ ಬಿಟ್ಟು ಇನ್ನೇನ್ ಬೇಕು ಅಂತ ಕೇಳಿದ್ರೆ ಇನ್ನೇನ್ ಹೇಳಿ? ಯಾಕೆ ಮಾತಾಡ್ತಿಲ್ಲ? ಏನ್ ಬೇಕು ಅಂತ ಕೇಳಿದೆ ಅಲ್ವಾ? ಹಣ್ಣು ಬೇಕು. ಬದುಕೊಂಡೆ. ಇನ್ನೂ ಎಲ್ಲರೂ ಕರ್ಕೊಂಡು ಹೋಗಕ್ಕೆ ಹೇಳ್ತೀನೋ ಇಲ್ಲ ಇಳಿಸ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡೆ. ನನ್ನನ್ ಬಿಟ್ಟು ನೀವ್ ಹೋಗಲ್ಲ ಬಿಡಿ. ಯಾಕೆ ನಿಲ್ಸಿದ್ರಿ? ನಿಜವಾಗ್ಲೂ ಬಿಟ್ಟು ಹೋಗ್ತೀರಾ? ಫ್ರೂಟ್ಸ್ ಬೇಕು ಅಂತ ಹೇಳಿದೆ ಅಲ್ವಾ? ಇರು. ನೀನ್ ಯಾಕೆ? ನಾನೇ ಹೋಗಿ ತಗೊಂಡ್ ಬರ್ತೀನಿ ಇರು. ನಿಮ್ಗೆ ಒಳ್ಳೆ ಹಣ್ಣು ಯಾವ್ದು ಅಂತ ಆರ್ಸಕ್ ಬರಲ್ಲ. ನಿನಗಿಂತ ಚೆನ್ನಾಗೆ ನನಗೆ ಗೊತ್ತಾಗುತ್ತೆ. ಕೂತ್ಕೋ. ಹೋಗ್ಲಿ, ಜೊತೆಗ್ ನಾನು ಬರ್ಲಾ? ಏನ್ ಬೇಕಾಗಿಲ್ಲ, ನಿನ್ ಕಾರಲ್ಲೇ ಕೂತ್ಕೋ, ನಾನು ತಗೊಂಡ್ ಬರ್ತೀನಿ. ನೋಡು, ಎಷ್ಟು ಚೆನ್ನಾಗಿರೋ ಹಣ್ಣುಗಳು ತಂದಿದ್ದೀನಿ ನಾನು. ಹೌದು, ತುಂಬಾ ಚೆನ್ನಾಗಿರೋ ತಂದಿದ್ದೀರಾ. ಕೆಲವು ಕೊಳ್ತು ಹೋಗಿದೆ, ಕೆಲವು ಹಣ್ಣೆ ಆಗಿಲ್ಲ. ಏಯ್, ಮೊದಲು ನೋಡ್ ಮಾತಾಡು. ನಾನ್ ನೋಡೋ ಅವಶ್ಯಕತೆ ಇಲ್ಲ. ನೀವೇ ಇನ್ನೊಂದ್ಸಲ ಇದನ್ನ ನೋಡಿ ಹೇಳಿ. ಇದೇನು ಚೆನ್ನಾಗಿರೋ ಹಣ್ಣೆ ಸೆಲೆಕ್ಟ್ ಮಾಡಿದ್ನಲ್ಲ, ಕವರ್ಗೆ ಬರೋಷ್ಟ್ರಲ್ಲಿ ಹೇಗೆ ಕೆಟ್ಟೋಯ್ತು? ನೀವು ಚೆನ್ನಾಗೇ ಆರಿಸಿದ್ದೀರಾ, ಆದ್ರೆ ನೀವ್ ಹಣ್ಣು ಹಾಕಿರೋ ಕವರೇ ಬೇರೆ, ಅವ್ರು ನಿಮಗೆ ಕೊಟ್ಟಿರೋ ಕವರೇ ಬೇರೆ. ಏನಾಯ್ತು ಅಂದ್ರೆ, ಇದು ನಡೆದಿರೋದು. ನೀವ್ ಆರ್ಸಿದ ಹಣ್ಣನ್ನೇ ತಗೊಂಡಿದ್ದೀರಾ ಅಂತ ನೀವ್ ಅನ್ಕೊಂಡಿದ್ದೀರಾ. ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಬೇರೆನೇ ಇರುತ್ತೆ. ಅದಕ್ಕೆ ನಿಮ್ಗಿದೆಲ್ಲ ಗೊತ್ತಾಗಲ್ಲ, ನಾನೇ ಹೋಗ್ತೀನಿ ಅಂದಿದ್ದು. ಇಷ್ಟು ಮೋಸ ಮಾಡ್ತಾನ ಅವನು, ಅವನಿಗೆ ಮಾಡ್ತೀನಿ ಇರು.
ಇನ್ಯಾರಿಗೂ ಮೋಸ ಮಾಡಬಾರ್ದು ಅವನು, ಹಾಗೆ ವಿಚಾರಿಸ್ಕೊಂಡಿದ್ದೀನಿ. ಕೇಳಿ ಯಾಕ್ರಿ? 1 kg ಫ್ರೂಟ್ಸ್ ತಗೊಂಡಲ್ವಾ, ಎಲ್ರಿಗೂ ಎಲ್ಲಿ ಸಾಕಾಗುತ್ತೆ? ನಾನು ಹೋದ್ರೆ ಮತ್ತೆ ಮೋಸ ಮಾಡ್ತಾನೇನೋ. ನೀನು ಹೋಗಿ ಇನ್ನೂ 2 kg ಹಣ್ಣು ತಗೊಂಬ. ಹಾಗೆ ಆಗ್ಲಿ. ದುಡ್ಡಿದ್ಯಾ? ಇಲ್ಲ ರೀ. ಹಾಗಿದ್ರೆ ಒಳ್ಳೇದಾಯ್ತು. ನಾನು ಹೊರಡ್ತಾ ಇದ್ದೀನಿ, ನಡ್ಕೊಂಡು ಬಂದ್ಬಿಡು. ಜಾಸ್ತಿ ಏನು ದೂರ ಇಲ್ಲ, 10 ಕಿಲೋಮೀಟರ್ ಅಷ್ಟೇ. ಯಾಕೆ ಬಿಟ್ಟು ಹೋಗ್ತಿದ್ದೀರಾ? ನಾನೇನು ತಪ್ಪು ಮಾಡಿದೆ? ಚೆನ್ನಾಗಿ ನಗ್ತಾ ಇದ್ದೆ ಅಲ್ವಾ? ದಾರಿ ಉದ್ದಕ್ಕೂ ನಕ್ಕೊಂಡೇ ಬಾ. ಬಾಯ್. ರೀ ರೀ ಛೇ ರೀ. ಅಯ್ಯೋ ಸಿಡುಕ್ ಮುತ್ತಿ ಸಿದ್ದಪ್ಪ. ರಾಮ, 10 ಕಿಲೋಮೀಟ್ರು, ಬೇರೆ ದಾರಿ ಇಲ್ಲ. ಯಾರ್ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರ್ ಹಾಕ್ತಾರೋ ಆ ಮನೆಯಲ್ಲಿ ಸುಖ ಶಾಂತಿ ಒಂದೂ ಇರಲ್ಲ ದಶರಥ. ಆ ದುಃಖನೇ ಶಾಪವಾಗಿ ಕಾಡ್ತಾ ಇರುತ್ತೆ ದಶರಥ. ನಿನ್ ಮನೇಲೂ ಕೂಡ ಅದೇ ರೀತಿ ಹೆಣ್ಣಿನ ಶಾಪ ಕಾಡ್ತಾ ಇದೆ ದಶರಥ. ಅದರ ಫಲನೇ ಇಷ್ಟಕ್ಕೆಲ್ಲ ಕಾರಣ ಆಗಿದೆ. ನಿಮ್ಮನೆ ಹೆಣ್ಮಗಳು ಯಾಕೆ ಕಣ್ಣೀರ್ ಹಾಕ್ತಿದ್ಲು, ಯಾಕೆ ಮನೆ ಬಿಟ್ಟು ಓಡ್ ಹೋದ್ಲು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಅವಳ ದುಃಖ ಕಮ್ಮಿಯಾಗೋವರೆಗೂ ನಿಮ್ಗಳ ಕಷ್ಟ ಕಮ್ಮಿ ಆಗೋದಿಲ್ಲ. ಹಾಗಿದ್ರೆ ಈಗ ಏನ್ ಮಾಡ್ಬೇಕು ಗುರುಗಳೇ? ಅವಳು ಎಲ್ಲಿದ್ದಾಳೋ, ಅವಳ ನೋವು ಏನು ಅಂತ ನಮಗೆ ಹೇಗೆ ಗೊತ್ತಾಗತ್ತೆ? ಅದನ್ನು ಹೇಗೆ ದೂರ ಮಾಡೋದು? ಹುಟ್ಟಿದ ಮನೆಯಿಂದ ದೂರ ಆದ ಹೆಣ್ಮಗುಗೆ ತನ್ನ ತವರು ಮನೆಯಿಂದ ದೂರ ಆದ್ನಲ್ಲ ಅನ್ನೋ ನೋವಿಗಿಂತ ಬೇರೆ ಇನ್ಯಾವ ನೋವಿರುತ್ತೆ ಹೇಳು? ಎಲ್ಲೇ ಇದ್ರೂ ಹುಡುಕಿ ಮನೆ ಮಗಳನ್ನ ಮನೆಗೆ ವಾಪಸ್ ಕರ್ಕೊಂಡು ಬಾ. ಅವಳು ಬಂದ ಮೇಲೆ ನಿನ್ನೆಲ್ಲ ನೋವುಗಳು ಕಷ್ಟಗಳೆಲ್ಲ ದೂರ ಆಗುತ್ತೆ. ಖಂಡಿತ ಕರ್ಕೊಂಬರ್ತೀನಿ ಗುರುಗಳೇ. ಆದರೆ ಅವಳು ಸಿಗ್ತಾಳ? ಸಿಕ್ಕಿದ್ರು ಮತ್ತೆ ಮನೆಗೆ ಬರ್ತಾಳ? ಪ್ರಯತ್ನ ಮಾಡು ದಶರಥ. ಪ್ರೀತಿಗೆ ತಲೆಬಾಗದವರಂತ ಸಂಬಂಧ ಯಾವುದಿದೆ ಹೇಳು? ಆದಷ್ಟು ಬೇಗ ಮನೆ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷ ಆಯ್ತು ನಿಮ್ ಧ್ವನಿ ಕೇಳಿ. ಹೇಗಿದ್ದೀರಾ? ಎಲ್ಲ ವಿಷಯನೂ ನಿನಗೆ ಗೊತ್ತೇ ಇದೆಯಲ್ಲ. ನೀನ್ ಹೇಗಿದ್ಯಾ ರಾಘವ? ನಿಮ್ ದಯೆಯಿಂದ ಚೆನ್ನಾಗೇ ಇದ್ದೀನಿ ಯಜಮಾನ್ರೆ. ವಿಷಯ ಇಲ್ಲದೆ ನೀವು ಫೋನ್ ಮಾಡಲ್ಲ. ಏನ್ ವಿಷಯ ಹೇಳಿ ಯಜಮಾನ್ರೆ.
ಏನೂ ಇಲ್ಲ ರಾಘವ, ಒಂದು ವಿಷಯ ತಿಳ್ಕೊಳ್ಬೇಕು ಅಂತ ಫೋನ್ ಮಾಡಿದ್ದೀನಿ. ಹೇಳಿ ಯಜಮಾನ್ರೆ, ಅದೇನು ವಿಷಯ ಅಂತ? ಶಾಂತಾದೇವಿ ರಾಘವ ರಾಘವ ಕೇಳಿಸ್ತಾ ಇದೆ ಯಜಮಾನ್ರೆ. ಈಗ ಶಾಂತಮ್ಮವ್ರ ಬಗ್ಗೆ ಯಾಕೆ ಕೇಳ್ತಿದ್ದೀರಾ ಯಜಮಾನ್ರೆ? ಇಷ್ಟು ದಿನ ಯಾಕೆ ಕೇಳಿಲ್ಲ ಅಂತ ಕೇಳು ರಾಘವ. ಕೆಲವು ಪರಿಸ್ಥಿತಿಗಳು ಸಂಬಂಧನ ದೂರ ಮಾಡೋದಕ್ಕೆ ನೋಡುತ್ತೆ ರಾಘವ. ನಾವು ಕೂಡ ಆ ಪರಿಸ್ಥಿತಿಗೆ ಸೋತು ಸಂಬಂಧಗಳನ್ನ ಕಳ್ಕೊಳ್ತೀವಿ. ಆಮೇಲೆ ನಾವು ಹಿಂದೆ ತಿರುಗಿ ನೋಡಿದಾಗ ಇಲ್ಲಿ ನೋಡು, ಅವರಿಂದ ದೂರ ಆಗಿ ಅವ್ರನ್ನ ಕಳ್ಕೊಂಡಿರ್ತೀವಿ. ಸರಿ, ಈಗ ನನಗೆ ಶಾಂತಾದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕು. ಗೊತ್ತಾಗ್ಲೇಬೇಕು. 25 ವರ್ಷ ಆಗೋಯ್ತು ಯಜಮಾನ್ರಿ. ಶಾಂತಮ್ಮವ್ರು ಹೇಗಿದ್ದಾರೋ ಎಲ್ಲಿದ್ದಾರೋ. ಆದರೆ ನಿಮ್ಮ ಬಾಯಿಂದ ಶಾಂತಮ್ಮವ್ರ ಹೆಸರು ಕೇಳಿ ತುಂಬ ಖುಷಿ ಆಯಿತು ಯಜಮಾನ್ರೆ. ತಿಳ್ಕೊತೀನಿ ಯಜಮಾನ್ರೆ, ನಿಮಗೋಸ್ಕರ ತಿಳ್ಕೊತೀನಿ. ಮತ್ತೆ ಮಾತಾಡ್ತೀನಿ ಯಜಮಾನ್ರೆ. ಸರಿ ರಾಘವ. ಸ್ವಲ್ಪ ಆದ್ರೂ ಈ ಮನುಷ್ಯನ್ಗೆ ಅಯ್ಯೋ ಪಾಪ ಅನ್ಸಲ್ವಾ? ನೋಡು ಹೆಂಗ್ ಬಿಟ್ಟು ಹೊಟ್ಟೋದ್ರು ನನ್ನ ಗಂಡನೇ ಅಲ್ವಾ. ಹೇಗೂ ಶಾಪ ಅಂತೂ ಹಾಕಕ್ಕಾಗಲ್ಲ. ಇಲ್ಲ ಅಂದಿದ್ರೆ ಮಧ್ಯದಲ್ಲಿ ಕಾರ್ ಟೈರ್ ಪಂಚರ್ ಆಗಿ ನಿಂತೋಗ್ಬೇಕು ಅಂತ ಬೇಡ್ಕೊಳ್ತಿದ್ನೇನೋ. ಇದು ಇವ್ರ ಕಾರ್ ತರನೇ ಕಾಣಿಸ್ತಿದ್ಯಲ್ಲ. ಇವರೇ ಹೌದು. ಬೇಡ್ಕೋಬೇಕು ಅನ್ಕೋತಿದ್ದ ಹಾಗೆ ಪಂಚರ್ ಆಗೋಗಿದ್ಯಲ್ಲ. ನಿಜವಾಗ್ಲೂ ಬೇಡ್ಕೊಂಡಿದ್ದಿದ್ರೆ ಏನಾಗ್ತಿತ್ತೋ ಏನೋ. ವೈದೇಹಿ, ನಿನ್ ನಾಲ್ಗೆಗೆ ಏನೋ ಶಕ್ತಿ ಇದೆ ಅನ್ಸತ್ತೆ. ಸ್ವಲ್ಪ ಹುಷಾರಾಗಿ ಮಾತಾಡೆ. ಏನಂದ್ರೆ ನನ್ ಗಂಡನನ್ನ ಮಧ್ಯ ಇಳಿಸಿ ಹೊರಟೋದ್ರು. ನೀವವ್ರನ್ನ ನೋಡಿದ್ರಾ? ಡ್ರಾಮಾ ಕ್ವೀನ್ ನೀವಾ? ಕಾರ್ ಟೈರ್ನ ಚೇಂಜ್ ಮಾಡ್ತಿದ್ರೆ ಯಾರೋ ಅನ್ಕೊಂಡ್ಬಿಟ್ಟೆ. ಹೌದು, ಏನಾಯ್ತು? ಟೈರ್ ಪಂಚರ್ ಆಯ್ತಾ? ಏಯ್, ಯಾಕೆ ನಗ್ತಾ ಇದ್ಯಾ? ಇವನಿಗೆ ಸರಿಯಾಗಿದೆ, ಹೀಗೆ ಆಗ್ಬೇಕಿತ್ತು ಅಂತಲ್ವಾ? ಅಯ್ಯಯ್ಯೋ ಇಲ್ಲ ರೀ. ನಿಜ ಹೇಳು, ಇವ್ ನನ್ನ ರೋಡಲ್ಲೇ ಬಿಟ್ಟು ಹೋದಲ್ವಾ? ಕಾರ್ ಪಂಚರ್ ಆಗೋಗ್ಲಿ ಅಂತ ಬೇಡ್ಕೊಂಡಿದ್ದೆ ಅಲ್ವಾ? ಹಾ, ಬೇಡ್ಕೊಂಡೆ ಅಲ್ವಾ? ಹೇಳು ಹೇಳು. ಸ್ಟ್ರಾಂಗ್ ಆಗಿ ಬೇಡ್ಕೊಂಡಿದ್ದೆ ಅನ್ಸುತ್ತೆ, ಅದಕ್ಕೆ ಕಾರ್ ಟೈರ್ ಪಂಚರ್ ಆಯ್ತು. ಹಾಗಲ್ಲ ರೀ, ನಮ್ಮಿಬ್ರನ್ನ ದೂರ ಮಾಡೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸತ್ತೆ. ಅದಕ್ಕೆ ನಿಮ್ಮನ್ನಿಲ್ಲೇ ತಡ್ದ ಅಂತ ಅನ್ಸತ್ತೆ. ಏ, ಯಾಕೆ ಮತ್ತೆ ನಗ್ತಾ ಇದ್ಯಾ? ನಾನೇ ನಿನ್ ಕಣ್ಗೆ ಜೋಕರ್ ತರ ಕಾಣಿಸ್ತಾ ಇದ್ದೀನಾ? ಅದು ನಿಮ್ ಮೂಗ್ ಮೇಲೆ. ನಿಮ್ ಮೂಗಿಗೆ ಮಸಿ ಮೆತ್ಕೊಂಡಿದೆ. ನೋಡೋದಕ್ಕೆ ನಿಜವಾಗ್ಲೂ ಜೋಕರ್ ತರಾನೇ ಇದ್ದೀರಾ.